ಜುಲೈ 1947. ಅಮೆರಿಕದಲ್ಲಿ ಭಯದ ವಾತಾವರಣ ಇರುತ್ತೆ. ಯುದ್ಧದಿಂದ ಅಲ್ಲ, ಕ್ರೈಮಿಂದನೂ ಅಲ್ಲ, ಆಕಾಶದಲ್ಲಿ ಯಾವುದೋ ಒಂದು ಸ್ಟ್ರೇಂಜೆಸ್ಟ್ ಆಬ್ಜೆಕ್ಟ್ನ ನೋಡಿದ್ರು ಅಂತ. ಏರಿಯಾ 51. ದೇಶಾದ್ಯಂತ ಜನರು ವಿಚಿತ್ರವಾಗಿರೋ ಹಾರೋ ವಸ್ತುಗಳನ್ನ ನೋಡಿದ್ರಿ ಅಂತ ರಿಪೋರ್ಟ್ ಮಾಡ್ತಾರೆ. ಬಟ್ ಅದೇನು ಅಂತ ಯಾರಿಗೂ ಗೊತ್ತಿರಲ್ಲ. ಈ UFO ಕ್ರೇಜು ಶುರುವಾಗಿದ್ದೆ ಜೂನ್ 24, 1947 ಅಲ್ಲಿ. ಕೆನೆತ್ ಆರ್ನಾಲ್ಡ್ ಅಂತ ಒಬ್ರು ಪ್ರೈವೇಟ್ ಪೈಲಟ್ ಒಂದು ಶಾಕಿಂಗ್ ರಿಪೋರ್ಟ್ನ ಕೊಡ್ತಾರೆ. ಅವರು ಸಿಯಾಟಲ್ ಹತ್ರ ಹಾರಬೇಕಂದ್ರೆ 9 ಶೈನಿಂಗ್ ಆಬ್ಜೆಕ್ಟ್ ನ ಆಕಾಶದಲ್ಲಿ ಹಾರ್ತಾ ಇರೋದನ್ನ ನೋಡಿದ್ರು ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ಶಾಕಿಂಗ್ ಪಾರ್ಟ್ ಏನಂದ್ರೆ ಆ 9 ಶೈನಿಂಗ್ ಆಬ್ಜೆಕ್ಟ್ ಗಳು ನಾರ್ಮಲ್ ಏರ್ ಕ್ರಾಫ್ಟ್ ತರ ಹಾರ್ತಾ ಇರಲ್ಲ. ಅರ್ನಾಲ್ಡ್ ನ ಪ್ರಕಾರ 9 ಶೈನಿಂಗ್ ಆಬ್ಜೆಕ್ಟ್ ಸುಮಾರು 2000 km/h ಸ್ಪೀಡ್ ಅಲ್ಲಿ ಹಾರ್ತಾ ಇತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅದು ತುಂಬಾನೇ ಸ್ಪೀಡ್ ಆಗಿತ್ತು. ಯಾರು ಅಷ್ಟು ಸ್ಪೀಡ್ ನ ನೋಡೇ ಇರಲ್ಲ. ಹೀಗೆ ಅವ್ರ ಸ್ಟೋರಿ ಅಮೆರಿಕದಲ್ಲಿರೋ ಎಲ್ರಿಗೂ ಗೊತ್ತಾಗಕ್ಕೆ ಶುರು ಆಗ್ತಾ ಇರುತ್ತೆ. ನ್ಯೂಸ್ ಪೇಪರ್ ಅಲ್ಲಿ, ರೇಡಿಯೋ ಸ್ಟೇಷನ್ಸ್ ಅಲ್ಲಿ ಎಲ್ಲಾ ಕಡೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು ಇವಾಗ. ಈ ವಿಷಯ ಬಂದಿದ್ 2 ವಾರಕ್ಕೆ ಅಮೆರಿಕದಲ್ಲಿ ಸುಮಾರು ಜನರು ಇದೇ ತರ ರಿಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇದೇ ತರ UFO ನ ಒಂದಷ್ಟು ಜಾಗಗಳಲ್ಲಿ ನೋಡಿದಿರಿ ಅಂತ ರಿಪೋರ್ಟ್ ಮಾಡ್ತಾರೆ. ಈ ತರ ವಿಷಯ ಬೆಳಕಿಗೆ ಬಂದ್ಮೇಲೆ ಯಾವುದೇ ಮೀಡಿಯಾ ತಾನೇ ಸುಮ್ನಿರಲ್ಲ. ಎಲ್ಲಾ ಮೀಡಿಯಾಗಳು ಇದರಿಂದ ಹೊಡಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಕಡೆನೂ ಇದರದೇ ಹುಡುಕಾಟ. ಹಾಗೆ ದಿನ ಕಳೀತಾ ಇದ್ದಂಗೆ ಈ ಮಿಸ್ಟ್ರಿ ಇನ್ನೂ ಬೆಳಿತಾನೆ ಹೋಗ್ತಾ ಇರುತ್ತೆ. ಸುಮಾರು ಜನ UFO ನ ನೋಡಿರೋದು ನ್ಯೂಕ್ಲಿಯರ್ ಟೆಸ್ಟಿಂಗ್ ಸೈಟ್ಗಳಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಇದೇನಾದ್ರೂ ಕೋಇನ್ಸಿಡೆನ್ಸಾ? ಇಲ್ಲ ಅಂದ್ರೆ ಅಮೆರಿಕದ ಸೀಕ್ರೆಟ್ ಪ್ಲಾನ್ ಬಗ್ಗೆ ಸೀಕ್ರೆಟ್ ಆಗಿ ಅವರು ನೋಡ್ತಾ ಇದ್ದಾರೆ. ಸೊ ಹೀಗೆ ಅಮೆರಿಕದಲ್ಲಿರೋರೆಲ್ಲ UFO ಬಗ್ಗೆ ಇಷ್ಟೊಂದು ಕುತೂಹಲ ತೋರಿಸ್ಬೇಕಂದ್ರೆ ಅಲ್ಲೇ ನ್ಯೂ ಮೆಕ್ಸಿಕೋದಲ್ಲಿರೋ ಒಬ್ಬ ರೈತನಿಗೆ ಒಂದಷ್ಟು ವಿಚಿತ್ರವಾಗಿರೋ ಘಟನೆಗಳು ನಡೆಯುತ್ತೆ. ಆ ರೈತನ ಹೆಸರೇ ಮ್ಯಾಕ್ ಬ್ರೇಜಲ್. ಅಂದ್ರೆ ಘಟನೆ ನಡೆದಿದ್ 3 ವಾರದ ಮುಂಚೆ ಅವ್ರ ಜಮೀನಲ್ಲಿ ಒಂದಷ್ಟು ಅನ್ಯೂಶುವಲ್ ಡೆಬ್ರಿಸ್ಗಳು ಬಿದ್ದಿತ್ತು ಅಂತ ಹೇಳ್ತಾರೆ. ಅಂದ್ರೆ ತಿನ್ ಮೆಟಲ್ ಪೀಸ್ಗಳು, ರಬ್ಬರ್ ಮೆಟೀರಿಯಲ್ಗಳು, ಹಾಗೆ ಒಂದಷ್ಟು ವಿಚಿತ್ರವಾಗಿರೋ ವುಡನ್ ಬೀಮ್ಸ್ಗಳು ಬಿದ್ದಿತ್ತು ಅಂತ ಹೇಳ್ತಾನೆ. ಅವನಿಗೆ ಅದೇನು ಅಂತ ಅರ್ಥ ಆಗಲ್ಲ. ಸೊ ಅದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ UFO ಬಗ್ಗೆ ಇಷ್ಟೊಂದು ವಿಷಯಗಳು ಹರಡ್ತಾ ಇರ್ಬೇಕಂದ್ರೆ ಅವನು ಈ ಡೆಬ್ರಿಸ್ ಗಳಿಗೆ ಆ UFO ಗೆ ಕನೆಕ್ಟ್ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಅಷ್ಟೇ. ಜುಲೈ 7, 1947 ಅವನು ಈ ಡೆಬ್ರಿಸ್ ಗಳನ್ನ ತಗೊಂಡೋಗಿ ಅಲ್ಲೇ ಇರೋ ಲೋಕಲ್ ಶೆರೀಫ್ಗೆ ಹೋಗಿ ಕೊಡ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾನೆ. ಇದಾದ್ಮೇಲೆ ಏನಾಯ್ತು ಅಂತ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆ ಲೋಕಲ್ ಶೆರೀಫ್ ಮಿಲಿಟರಿಗೆ ಇನ್ಫಾರ್ಮ್ ಮಾಡ್ತಾನೆ. ಅವನು ಇನ್ಫಾರ್ಮ್ ಮಾಡಿದ ಕೆಲವೇ ಕ್ಷಣದಲ್ಲಿ ಆ ಡೆಬ್ರಿಸ್ ಗಳನ್ನ ರೋಸ್ವೆಲ್ ಆರ್ಮಿ ಏರ್ ಫೀಲ್ಡ್ ಗೆ ತಲುಪಿಸ್ತಾರೆ. ಸೊ ಆ ಟೈಮಲ್ಲಿ ಇದ್ದಿದ್ದ ಕಮಾಂಡಿಂಗ್ ಆಫೀಸರ್ ಹೆಸರೇ ಕರ್ನಲ್ ವಿಲಿಯಂ ಬ್ಲಾಂಚಾರ್ಡ್. ಸೊ ಹೀಗೆ ಕೇರ್ಫುಲ್ ಆಗಿ ಆ ಡೆಬ್ರಿಸ್ ಗಳನ್ನ ಪರಿಶೀಲಿಸ್ತಾರೆ. ಹೀಗೆ ಪರಿಶೀಲಿಸಿ ಆ ಮಿಲಿಟರಿ ಅವರು ಒಂದಷ್ಟು ಶಾಕಿಂಗ್ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಜುಲೈ 8, 1947 ರೋಸ್ವೆಲ್ ಆರ್ಮಿ ಏರ್ ಫೀಲ್ಡ್ ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ಈ ರೂಮರ್ಸ್ ಗಳೆಲ್ಲ ನಿಜ ಅಂತ. ಅಂದ್ರೆ ಅವರು ಒಂದು ಫ್ಲೈಯಿಂಗ್ ಡಿಸ್ಕ್ ನ ರಿಕವರ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿದ್ದ ಜನರು ರಿಯಾಕ್ಷನ್ ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಾರಾನ್ಗಳ ಗಟ್ಲೆ ಆ UFO ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಇವಾಗ ಮಿಲಿಟರಿ ಅವರೇ ಅದನ್ನ ಕನ್ಫರ್ಮ್ ಮಾಡಿದ್ರು ಅಂದ್ರೆ ಅವ್ರ ರಿಯಾಕ್ಷನ್ ಹೇಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಎಲ್ಲಾ ನ್ಯೂಸ್ ಪೇಪರ್ಸ್ ಗಳು ಆ ಹೆಡ್ಲೈನ್ಸ್ ನ ದೊಡ್ಡದಾಗಿ ಬರಿತಾ ಇದ್ರು. ಅಮೆರಿಕ ಪೂರ್ತಿ ಬೆಚ್ಚ ಬಿದ್ದೋಯ್ತು. ಬಟ್ ಇವಾಗ್ಲೇ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಆ ಅನೌನ್ಸ್ಮೆಂಟ್ ಮಾಡಿ ಇನ್ನು 24 ಗಂಟೆನೂ ಆಗಿರಲ್ಲ. ಅವಾಗ್ಲೇ ಎಲ್ಲಾನು ಚೇಂಜ್ ಆಗೋಗುತ್ತೆ. ಮಿಲಿಟರಿ ತನ್ನ ಸ್ಟೇಟ್ಮೆಂಟ್ ನ ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡ್ಕೊಂತಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ಈ ಡೆಬ್ರಿಸ್ UFO ಅಲ್ಲ, ಯಾವುದೇ ತರದ ಫ್ಲೈಯಿಂಗ್ ಡಿಸ್ಕು ಅಲ್ಲ, ಹಾಗೆ ಯಾವುದೇ ಏಲಿಯನ್ ಟೆಕ್ನಾಲಜಿನೂ ಅಲ್ಲ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಇದು ಯಾವುದೋ ಸಾಧಾರಣ ವೆದರ್ ಬಲೂನ್ ಅಂತ ಹೇಳ್ತಾರೆ. ಸೊ ಇದನ್ನ ಪ್ರೂವ್ ಮಾಡ್ಕೊಳಕ್ಕೆ ಒಂದಷ್ಟು ಫೋಟೋಸ್ ಗಳನ್ನ ಕೂಡ ರಿಲೀಸ್ ಮಾಡ್ತಾರೆ. ಮೇಜರ್ ಜೆಸ್ಸಿ ಮಾರ್ಸಲ್ ಆ ಡೆಬ್ರಿಸ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋನ ರಿಲೀಸ್ ಮಾಡ್ತಾರೆ. ಸೊ ಹೀಗೆ ಮೀಡಿಯಾ ಈ ಸ್ಟೇಟ್ಮೆಂಟ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಹಾಗೆ ಜನರು ನಿಧಾನವಾಗಿ ಮೂವ್ ಆನ್ ಆಗ್ತಾ ಬರ್ತಾ ಇರ್ತಾರೆ. ಎಲ್ಲಾನು ಮರಿತಾ ಬರ್ತಾ ಇರ್ತಾರೆ. ಬಟ್ ರೋಸ್ವೆಲ್ ಮಿಸ್ಟ್ರಿ ಇನ್ನೂ ಸತ್ತಿರಲ್ಲ. ಇನ್ನು ಹಾಗೆ ಮಿಸ್ಟ್ರಿ ಆಗಿ ಉಳಿದಿರುತ್ತೆ. ಅಂದ್ರೆ ಗವರ್ಮೆಂಟ್ ಈ ವಿಷಯನ ಬಚ್ಚಿಡಕ್ಕೆ ಇದನ್ನ ವಿತ್ಡ್ರಾ ಮಾಡ್ಕೊಂಡ್ರ. ಸೊ ಹೀಗೆ 1970 ಕೊನೆಯಲ್ಲಿ ಈ ಮಿಸ್ಟ್ರಿ ಇನ್ನೂ ಸ್ಟ್ರಾಂಗ್ ಆಗಿ ವಾಪಸ್ ಬರುತ್ತೆ. ಅಂದ್ರೆ ಒಂದಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಹೀಗೆ ಜನರು ಕ್ಲೈಮ್ ಮಾಡಿರೋ ಪ್ರಕಾರ ಅದೇ ನ್ಯೂ ಮೆಕ್ಸಿಕೋ ಡೆಸರ್ಟ್ ಅಲ್ಲಿ ಯಾವುದೋ ಅನ್ನೋನ್ ಸ್ಟ್ರೇಂಜೆಸ್ಟ್ ಆಬ್ಜೆಕ್ಟ್ ಕ್ರಾಶ್ ಆಗಿದೆ ಅಂತ ರಿಪೋರ್ಟ್ ಮಾಡ್ತಾರೆ. ಸುಮಾರು ಜನರು ನಂಬೋ ಪ್ರಕಾರ ಅದು ಯಾವುದೋ ಏರ್ ಕ್ರಾಫ್ಟ್ ಆಗಿರಲ್ಲ, ಹಾಗೆ ವೆದರ್ ಬಲೂನ್ ಕೂಡ ಆಗಿರಲ್ಲ, ಅದು UFO ನೇ ಆಗಿತ್ತು ಅಂತ ಹೇಳ್ತಾರೆ. ಈ ಕತೆ ಬರ್ತಾ ಬರ್ತಾ ಇನ್ನೂ ಭಯಾನಕ ಆಗಕ್ಕೆ ಶುರು ಆಗ್ತಾ ಇರುತ್ತೆ. ಅಂದ್ರೆ ಆ UFO ಗೆ ಯಾವುದೋ ಲೈಟ್ನಿಂಗ್ ಸ್ಟ್ರೈಕ್ ಬಿದ್ದಿ ಅಲ್ಲಿ ಕ್ರಾಶ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಹೀಗೆ ಲೈಟ್ನಿಂಗ್ ಸ್ಟ್ರೈಕ್ ಬಿದ್ದಿ ಅದ್ರೊಳಗಡೆ ಇರೋ ಕ್ರಿಯೇಚರ್ ಕೂಡ ಸತ್ತೋಗಿದೆ ಅಂತಾನು ಹೇಳ್ತಾರೆ. ಆ ಕ್ರಿಯೇಚರ್ ಮನುಷ್ಯರಲ್ಲ, ಏಲಿಯನ್ಸ್.
ಸೊ ಹೀಗೆ 1980ರಲ್ಲಿ ಒಬ್ಬ ವ್ಯಕ್ತಿ ಇನ್ನೂ ಶಾಕಿಂಗ್ ಕ್ಲೇಮ್ ನ ಮಾಡ್ತಾನೆ. ಮೇಜರ್ ಜೆಸ್ಸಿ ಮಾರ್ಸಲ್, ಅದೇ ಮಿಲಿಟರಿ ಆಫೀಸರ್. ಈ ವ್ಯಕ್ತಿ ಹಾಗೆ ರೋಸ್ವೆಲ್ ಡೆಬ್ರಿಸ್ ನ ಹ್ಯಾಂಡಲ್ ಮಾಡ್ತಿದ್ದ ವ್ಯಕ್ತಿ ಇಬ್ರು ಒಬ್ರೆ. ಈ ಆಫೀಸರ್ ಒಂದು ಬುಕ್ ನ ಪಬ್ಲಿಷ್ ಮಾಡ್ತಾರೆ, ದ ರೋಸ್ವೆಲ್ ಇನ್ಸಿಡೆಂಟ್ ಅಂತ. ಹಾಗೆ ಆ ಬುಕ್ ಅಲ್ಲಿ ಒಂದಷ್ಟು ವಿಚಿತ್ರವಾಗಿರೋ ದೃಶ್ಯನ ಬರ್ದಿರ್ತಾನೆ. ಅಂದ್ರೆ ಮಾರ್ಸಲ್ ನ ಪ್ರಕಾರ ಅವನು ಯಾವ ಡೆಬ್ರಿಸ್ ನ ನೋಡಿದ್ನೋ ಅದು ಭೂಮಿಲಿ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವ್ನು ನಂಬಿರೋ ಪ್ರಕಾರ ಅದ್ ಯಾವ್ದೋ ಆರ್ಡಿನರಿ ಟೆಕ್ನಾಲಜಿ ಆಗಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದೊಂದು ಸಿಂಗಲ್ ಸ್ಟೇಟ್ಮೆಂಟ್ ಈ ಕಂಪ್ಲೀಟ್ ಮಿಸ್ಟ್ರಿನ ಮತ್ತೆ ಜೀವಂತಗೊಳಿಸುತ್ತೆ. ಜನರು ಸುಮಾರು ಪ್ರಶ್ನೆಗಳನ್ನ ಕೇಳಕ್ಕೆ ಶುರು ಮಾಡ್ತಾರೆ. ಆ ರೋಸ್ವೆಲ್ ಅಲ್ಲಿ ಕ್ರಾಶ್ ಆಗಿರೋದು ಏನು, ಏನಕ್ಕೆ ಮಿಲಿಟರಿ ಅವರು ಈ ಸ್ಟೋರಿನ ಕಂಪ್ಲೀಟ್ ಆಗಿ ಟ್ವಿಸ್ಟ್ ಮಾಡ್ಬಿಟ್ರು ಅಂತ ಕೇಳ್ತಾರೆ. ಒಂದಷ್ಟು ಹೊಸ ಥಿಯರೀಸ್ ಗಳು ಬರಕ್ಕೆ ಶುರು ಆಗ್ತಾ ಇರುತ್ತೆ. ಸುಮಾರು ಜನರು ಕ್ಲೇಮ್ ಮಾಡಿರೋ ಪ್ರಕಾರ ಅವರು ಜೀವಂತವಾಗಿರೋ ಏಲಿಯನ್ನೇ ಆ ಕ್ರಾಶ್ ಸೈಟ್ ಇಂದ ರಿಕವರ್ ಮಾಡಿರೋದು ಅಂತ ಕ್ಲೇಮ್ ಮಾಡ್ತಾರೆ. ಹಾಗೆ ಇನ್ನೊಂದು ಸ್ಟ್ರಾಂಗೆಸ್ಟ್ ಕಾನ್ಸ್ಪಿರಸಿ ಥಿಯರಿ ಪ್ರಕಾರ ಅಲ್ಲಿ ಸಿಕ್ಕಿರೋ ಜೀವಂತವಾಗಿರೋ ಏಲಿಯನ್ ನ ಸೀಕ್ರೆಟ್ ಮಿಲಿಟರಿ ಫೆಸಿಲಿಟಿಗೆ ಕರ್ಕೊಂಡೋದ್ರು ಅಂತ ಹೇಳ್ತಾರೆ. ಆ ಫೆಸಿಲಿಟಿ ಜಾಗ ಯಾವ್ದೋ ಡೆಸರ್ಟ್ ಮಧ್ಯ ಭಾಗದಲ್ಲಿ ಬಚ್ಚಿಟ್ಟಿದ್ದಾರೆ, ಅದು ಭೂಮಿ ಒಳಗಡೆ ಅಂತ ಹೇಳ್ತಾರೆ. ರಹಸ್ಯಗಳಿಂದ ತುಂಬಿರೋ ಆ ಜಾಗಕ್ಕೆ ಸಾಮಾನ್ಯ ಜನರನ್ನ ಎಂಟರ್ ಕೂಡ ಮಾಡ್ಕೊಳಲ್ಲ. ಯಾವ್ದದು ಜಾಗ? ಏರಿಯಾ 51. ಸುಮಾರು ಜನರು ನಂಬೋ ಪ್ರಕಾರ ಅದೇ ಏರಿಯಾ 51 ಜಾಗದಲ್ಲಿ ಸೈಂಟಿಸ್ಟ್ಗಳು ಏಲಿಯನ್ ನ ಪರಿಶೀಲಿಸ್ತಾ ಇರ್ತಾರೆ ಅನ್ನೋ ಭಾವನೆಯಲ್ಲಿದ್ರು. ಸುಮಾರು ಜನರು ಕ್ಲೇಮ್ ಮಾಡಿರೋ ಪ್ರಕಾರ ಆ ಏಲಿಯನ್ ಟೆಕ್ನಾಲಜಿನ ಗವರ್ಮೆಂಟ್ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಕಾಪಿ ಮಾಡ್ತಾ ಇದ್ರು, ಹಾಗೆ ಅದನ್ನ ಬಳಸಕ್ ಟ್ರೈ ಮಾಡ್ತಾ ಇದ್ರು ಅಂತ. ಈ ಕ್ಲೇಮ್ಗಳೆಲ್ಲ ನಿಜಾನಾ ಇಲ್ಲ ಇದು ಸುಮ್ನೆ ಒಂದು ಕಥೆನಾ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದು ವಿಷಯ ಎಲ್ರಿಗೂ ಗೊತ್ತು, ಆ ಏರಿಯಾ 51 ಜಾಗ ಏಲಿಯನ್ಸ್ಗೆ ಪರ್ಮನೆಂಟ್ ಆಗಿ ಕನೆಕ್ಟ್ ಆಗೋಯ್ತು. ಬಟ್ ಈ ಏರಿಯಾ 51 ಜಾಗದಲ್ಲಿ ನಿಜವಾಗ್ಲೂ ಏನಿದೆ? ಈ ಏರಿಯಾ 51 ಜಾಗ ಒಂದು ಮಿಲಿಟರಿ ಫೆಸಿಲಿಟಿ. ಅಂದ್ರೆ ವ್ಯಾಸ್ಟ್ ಡೆಸರ್ಟ್ ನ ಮಧ್ಯ ಭಾಗದಲ್ಲಿದೆ. ಸಿಟೀಸ್ ಗಳಿಂದ ಹಾಗೆ ಸಿವಿಲೈಸೇಷನ್ ಗಳಿಂದ ತುಂಬಾನೇ ದೂರ ಇದೆ. ಯಾವುದೇ ತರದ ಆರ್ಡಿನರಿ ಪೀಪಲ್ ಈ ಜಾಗದಲ್ಲಿ ಎಂಟ್ರಿ ಕೂಡ ಮಾಡೋ ಹಾಗಿಲ್ಲ. ಸ್ಟ್ರಿಕ್ಟ್ಲಿ ಫಾರ್ಬಿಡನ್. ಆ ಜಾಗದಲ್ಲಿ ನೀವೇನಾದ್ರೂ ಓಡಾಡಿದ್ರೆ ಸುತ್ತಮುತ್ತ ಬಹಳಷ್ಟು ವಾರ್ನಿಂಗ್ ಸೈನ್ಸ್ ಗಳು ಕಾಣಿಸುತ್ತೆ. ಅಂದ್ರೆ ಫೋಟೋಗ್ರಫಿ ಇಸ್ ಪ್ರಾಹಿಬಿಟೆಡ್ ಅಂತ, ಹಾಗೆ ಟ್ರೆಸ್ಪಾಸಿಂಗ್ ಇಸ್ ಪ್ರಾಹಿಬಿಟೆಡ್ ಅಂತ. ಹಂಗೆ ಇನ್ನು ಮೋಸ್ಟ್ ಭಯಾನಕ ವಾರ್ನಿಂಗ್ ಏನಂದ್ರೆ ಆ ಜಾಗದಲ್ಲಿ ಯಾವುದೇ ತರದ ಸಸ್ಪಿಷಿಯಸ್ ಆಕ್ಟಿವಿಟಿ ಏನಾದ್ರು ಆದ್ರೆ ಅವರು ಡೆಡ್ಲಿ ಫೋರ್ಸ್ ನ ಬಳಸಬಹುದು ಅಂತ. ಸೊ ಈ ಎಲ್ಲಾ ವಾರ್ನಿಂಗ್ಸ್ ಗಳನ್ನ ನೋಡಿದ್ಮೇಲೆ ಜನರು ಇನ್ನೂ ಕ್ಯೂರಿಯಸ್ ಆಗೋದಂತೂ ನಿಜ. ಬಟ್ ಅವಾಗ್ಲೇ ಒಬ್ಬ ವ್ಯಕ್ತಿ ನನಗೆ ಆ ಜಾಗದಲ್ಲಿ ಏನಿದೆ ಅಂತ ಗೊತ್ತು ಅಂತ ಮುಂದೆ ನಿಲ್ತಾನೆ. ಅವನ ಹೆಸರೇ ಬಾಬ್ ಲಜಾರ್. UFO ಇತಿಹಾಸದಲ್ಲಿ ಅವನೊಬ್ಬ ಮೋಸ್ಟ್ ಕಾಂಟ್ರವರ್ಷಿಯಲ್ ಫಿಗರ್ ಆಗ್ಬಿಟ್ಟ. ಬಾಬ್ ಲಜಾರ್ ನ ಪ್ರಕಾರ ಅವನು ಆ ಏರಿಯಾ 51 ಜಾಗದಲ್ಲಿ ಕೆಲಸ ಮಾಡಿದ್ದಾನೆ ಅಂತ. ಸೆಕ್ಯೂರಿಟಿ ಗಾರ್ಡ್ ಆಗಲ್ಲ, ಪೈಲಟ್ ಆಗೋ ಅಲ್ಲ, ಒಬ್ಬ ರಿಸರ್ಚರ್ ಆಗಿ. ಅವನ್ ಕ್ಲೇಮ್ ಮಾಡಿರೋ ಪ್ರಕಾರ ಅವನು ಅಲ್ಲಿರೋ ಏಲಿಯನ್ ಟೆಕ್ನಾಲಜಿನ ಸ್ಟಡಿ ಮಾಡಕ್ಕೆ ಅಸೈನ್ ಮಾಡಿದ್ರು ಅಂತ ಹೇಳ್ತಾನೆ. ಅಂದ್ರೆ ನಾರ್ಮಲ್ ಸ್ಟಡಿ ಅಲ್ಲ, ಅದನ್ನ ರಿವರ್ಸ್ ಇಂಜಿನಿಯರ್ ಮಾಡಿ ಅದು ಹೇಗ್ ಕೆಲಸ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಹಾಗೆ ಅವನ್ ಮೋಸ್ಟ್ ಶಾಕಿಂಗ್ ಕ್ಲೇಮ್ ಏನಂದ್ರೆ ಅಲ್ಲೇ ಇದ್ದಿದ್ದು ಸೀಕ್ರೆಟ್ ಹ್ಯಾಂಗರ್ ಒಳಗಡೆ ಅವನು ಯಾವ್ದೋ ಒಂದು ಫ್ಲೈಯಿಂಗ್ ಸಾಸರ್ ನ ಪರ್ಸನಲ್ ಆಗಿ ನೋಡಿದೆ ಅಂತ ಹೇಳ್ತಾನೆ. ಪ್ರೋಟೋಟೈಪ್ ಅಲ್ಲ, ಮಿಲಿಟರಿ ಡ್ರೋನು ಅಲ್ಲ, ನಿಜವಾದ ಫ್ಲೈಯಿಂಗ್ ಸಾಸರ್. ಈ ವಿಷಯ ಏನಾದ್ರೂ ನಿಜ ಆಗಿದ್ರೆ ಹ್ಯೂಮನ್ ಹಿಸ್ಟ್ರಿಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೀಕ್ರೆಟ್ ಗೆ ಸೇರ್ಕೊಳ್ತಾ ಇತ್ತು. ಬಟ್ ಬಾಬ್ ಲಜಾರ್ ನಿಜ ಹೇಳ್ತಾ ಇದ್ನ ಇಲ್ಲ ಅವನು ಎಲ್ಲಾನು ಕಲ್ಪನೆ ಮಾಡ್ಕೊಂತ ಇದ್ನ? ಈ ವಿಷಯನ ತಿಳ್ಕೊಳಕ್ಕೆ ಅವರು ಪಾಡ್ಕಾಸ್ಟ್ ಇಂಟರ್ವ್ಯೂನ ಮಾಡ್ತಾರೆ. ಹಾಗೆ ಒಂದು ವೈರಲ್ ಕತೆ, ಲಕ್ಷಾಂತರ ಜನರು ಏರಿಯಾ 51 ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾರೆ. ಇವಾಗವರೆಗೂ ಇದು ಯಾವ್ದೋ ಏಲಿಯನ್ ಕತೆ ತರನೇ ಕಾಣಿಸುತ್ತೆ. ಅದೇ ಕ್ರ್ಯಾಶು, ಅದೇ UFO, ಅದೇ ಫ್ಲೈಯಿಂಗ್ ಸಾಸರ್, ಅದೇ ಸೀಕ್ರೆಟ್ ಕ್ರಿಯೇಚರ್. ಬಟ್ ಸತ್ಯ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದ್ರೆ. ಸೊ ಹೀಗೆ ನಾವು ಏರಿಯಾ 51 ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಕೆಲವು ವರ್ಷ ಹಿಂದೆ ಹೋಗೋಣ. ಕೋಲ್ಡ್ ವಾರ್ ಮಧ್ಯದಲ್ಲಿ ಅಮೆರಿಕ ಸೋವಿಯತ್ ಯೂನಿಯನ್ ಮಧ್ಯೆ ಸ್ಪೈ ಮಾಡಬೇಕಾಗಿರುತ್ತೆ, ಅಂದ್ರೆ ಗುಪ್ತಚರ ಕಾರ್ಯ. ಏರಿಯಾ 51 ಒಳಗಡೆ ಅಮೆರಿಕ ಒಂದು ಸೀಕ್ರೆಟ್ ಸ್ಪೈ ಏರ್ ಕ್ರಾಫ್ಟ್ ನ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ U-2 ಸ್ಪೈ ಪ್ಲೇನ್ ಒಂದು ಲೆಜೆಂಡರಿ ಪ್ಲೇನ್ ಕೂಡ ಒಂದಾಗಿರುತ್ತೆ. ಅದಾದ್ಮೇಲೆ ಇನ್ನೂ ಅಡ್ವಾನ್ಸ್ಡ್ ಏರ್ ಕ್ರಾಫ್ಟ್ ಬರುತ್ತೆ, SR-71 ಬ್ಲ್ಯಾಕ್ ಬರ್ಡ್ ಅಂತ. ಇದು ಒನ್ ಆಫ್ ದಿ ಫಾಸ್ಟೆಸ್ಟ್ ಏರ್ ಕ್ರಾಫ್ಟ್ ಎವರ್ ಬಿಲ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಜನರು ಆಕಾಶದಲ್ಲಿ ಏನೋ ಒಂದು ಸ್ಟ್ರೇಂಜೆಸ್ಟ್ ಆಬ್ಜೆಕ್ಟ್ ನ ನೋಡ್ತಾ ಇರೋದನ್ನ ರಿಪೋರ್ಟ್ ಮಾಡ್ತಾರೆ. ಸೊ ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ CIA UFO ಸ್ಟೋರೀಸ್ ಗಳನ್ನ ಸ್ಪ್ರೆಡ್ ಆಗಕ್ಕೆ ಅಲೋ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅದು ಸೀಕ್ರೆಟ್ ಮಿಲಿಟರಿ ಏರ್ ಕ್ರಾಫ್ಟ್ ಅನ್ನೋ ಬದಲು ಯಾವ್ದೋ ಒಂದು UFO ಅಂತ ಹೇಳಿದ್ರೆ ನಾವು ಸೇಫ್ ಆಗ್ಬೋದು ಅಂತ. ಯಾಕಂದ್ರೆ ಅವರು ಸ್ಪೈ ಮಾಡ್ಬೇಕಾಗಿರುತ್ತಲ್ಲ. ಸೊ ಹಂಗಂದ್ರೆ ಅವತ್ತು ರೋಸ್ವೆಲ್ ಅಲ್ಲಿ ಕ್ರಾಶ್ ಆಗಿದ್ದೇನು? UFOನ ಇಲ್ಲಾಂದ್ರೆ ಏಲಿಯನ್ ಸ್ಪೇಸ್ ಕ್ರಾಫ್ಟಾ? ಸುಮಾರು ವರ್ಷಗಳ ಕಾಲ ಎಷ್ಟೊಂದು ಕಥೆಗಳು ಬರಕ್ಕೆ ಶುರು ಆಗ್ತಾ ಇರುತ್ತೆ. ಬಟ್ 1994ರಲ್ಲಿ US ಏರ್ ಫೋರ್ಸ್ ಒಂದು ಶಾಕಿಂಗ್ ಟ್ರೂತ್ ನ ರಿವೀಲ್ ಮಾಡ್ತಾರೆ. ಅವ್ರು ರಿವೀಲ್ ಮಾಡಿರೋ ಪ್ರಕಾರ ಅಲ್ಲಿ ಬಿದ್ದಿದ್ದ ಡೆಬ್ರಿಸ್ UFO ಅಲ್ಲ ಅಂತ.
ಅಂದ್ರೆ ಅದು ಪ್ರಾಜೆಕ್ಟ್ ಮುಗುಲ್ ಅಂತ ಒಂದು ಸೀಕ್ರೆಟ್ ಮಿಷನ್ ನ ಭಾಗ ಆಗಿತ್ತು ಅಂತ. ಒಂದು ರಹಸ್ಯವಾಗಿರೋ ಸರ್ವೇಲಿಯನ್ಸ್ ಬಲೂನ್ ಅಂತ. ಏನಕ್ಕೆ? ಸೋವಿಯತ್ ಯೂನಿಯನ್ ನ್ಯೂಕ್ಲಿಯರ್ ಟೆಸ್ಟ್ ನ ಡಿಟೆಕ್ಟ್ ಮಾಡಕ್ಕೆ ಅಂತ. ಬಟ್ ಜನರು ಈ ಕತೆನ ನಂಬೋದೇ ಇಲ್ಲ, ಯಾಕಂದ್ರೆ ಇದೊಂದೇ ಸಲ ಎಲ್ಲ ಕತೆ ಚೇಂಜ್ ಆಗಿರೋದು, ಸುಮಾರು ಸಲ ಕತೆ ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವಾಗ್ಲೇ ಇನ್ನೂ ಹೆಚ್ಚಾಗಿ ಕಾನ್ಸ್ಪಿರಸಿ ಥಿಯರೀಸ್ ಗಳು ಬರಕ್ಕೆ ಶುರು ಆಗ್ತಾ ಇರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಜನರಿಗೆ ಆ UFO ಕಾಣಿಸಿರೋದು ಅದೇ ಮಿಲಿಟರಿ ಟೆಸ್ಟ್ ಫ್ಲೈಟ್ಸ್ ಹತ್ರನೇ ಅಂತ ಹೇಳಿದ್ದೆ. ಸಾಮಾನ್ಯ ಜನರಿಗೆ ಅದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ತರನೇ ಕಾಣಿಸೋದು. ಸೊ ಅದಕ್ಕೆ ಜನರು ಆ ಏರಿಯಾ 51 ನ ಜಾಗನ ಏಲಿಯನ್ ಶಿಪ್ ಗೆ ಕನೆಕ್ಟ್ ಮಾಡ್ಬಿಟ್ರು. ಬಟ್ ಮಿಸ್ಟ್ರಿ ಇನ್ನೂ ಮುಗಿದಿಲ್ಲ. ಸುಮಾರು ವರ್ಷ ಆದ್ಮೇಲೆ CIA ಒಂದಷ್ಟು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ನ ರಿಲೀಸ್ ಮಾಡ್ತಾರೆ. ಅವ್ರು ಏನೇನ್ ರಿಲೀಸ್ ಮಾಡಿದ್ರು ಅಂತ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. CIA ಏರಿಯಾ 51 ಇರೋ ಎಕ್ಸಾಕ್ಟ್ ಲೊಕೇಶನ್ ರಿಲೀಸ್ ಮಾಡ್ತಾರೆ. ಬಟ್ ಏಲಿಯನ್ ಪ್ರೂಫ್ ಇರುತ್ತೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ತುಂಬಾನೇ ಡಿಸಪಾಯಿಂಟ್ ಆಗ್ತೀರಾ. ಯಾಕಂದ್ರೆ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಮೇನ್ ಆಗಿ ಮಾತಾಡಿರೋದೇ ಸೀಕ್ರೆಟ್ ಏರ್ ಕ್ರಾಫ್ಟ್ ಪ್ರೋಗ್ರಾಮ್ಸ್ ಗಳ ಬಗ್ಗೆ. ಹೀಗೆ 2020ರಲ್ಲಿ ಈ ಮಿಸ್ಟ್ರಿ ವಾಪಸ್ ಕೂಡ ಬರುತ್ತೆ. ಪೆಂಟಗಾನ್ ಅಂದ್ರೆ US ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಗಳು ಒಂದಷ್ಟು ವಿಡಿಯೋಸ್ ಗಳನ್ನು ರಿಲೀಸ್ ಮಾಡ್ತಾರೆ. ಈ ವಿಡಿಯೋಸ್ ಗಳು ಮಿಲಿಟರಿ ಪೈಲಟ್ಸ್ ಗಳು ರೆಕಾರ್ಡ್ ಮಾಡಿರೋ ನಿಜವಾದ ವಿಡಿಯೋಸ್ ಗಳೇ ಆಗಿರುತ್ತೆ. ಆ ವಿಡಿಯೋಸ್ ಅಲ್ಲಿ ಒಂದಷ್ಟು ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ ಆಕಾಶದಲ್ಲಿ ಆರಿರೋದು ಕಾಣಿಸಿರುತ್ತೆ. ಬಟ್ ಅವರು ಅದನ್ನ UFO ಅಂತ ಕರೆಯಲ್ಲ. ಅವರು ಒಂದು ಹೊಸ ಟರ್ಮ್ ನ ಯೂಸ್ ಮಾಡ್ತಾರೆ, UAP, ಅನ್ಐಡೆಂಟಿಫೈಡ್ ಏರಿಯಲ್ ಫೆನಾಮೆನಾ ಅಂತ. ಸುಮಾರು ಘಟನೆಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹಾಗೆ ಸುಮಾರು ಘಟನೆಗಳನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಆ ಜನರಿಗೆ ಆಕಾಶದಲ್ಲಿ ಏನ್ ಕಾಣಿಸ್ತು ಅಂತ ಕಂಪ್ಲೀಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಅದು ಸೀಕ್ರೆಟ್ ಮಿಲಿಟರಿ ಪ್ರಾಜೆಕ್ಟ್ಸಾ, ಇಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿನ, ಇಲ್ಲ ಬೇರೆ ಏನಾದ್ರೂ ಇತ್ತಾ? ಬಟ್ ಒಂದು ವಿಷಯ ಎಲ್ರಿಗೂ ಗೊತ್ತಾಯ್ತು, ಆ ಏರಿಯಾ 51 ಅನ್ನೋ ಜಾಗ ಒನ್ ಆಫ್ ದಿ ಗ್ರೇಟೆಸ್ಟ್ ಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ ಅಂತ. ಹಾಗೆ ಆ ಜಾಗದಲ್ಲಿ ಏನಿದೆ ಅಂತ ಆ ಡೆಸರ್ಟ್ ಮಧ್ಯದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಿದೆ. ಸೊ ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.